ಏ ಬಾರೋ, ಏನು ಸಮಾಚಾರ? ಹೋಗ್ ಗುರು, ಏನು ಸಮಾಚಾರ ಅಂತ ಹೇಳ್ತೀಯ? ಇವನು ಕೃಷ್ಣನ ಮಗ ದಿಲ್ಪಸನು ಯಾವಾಗಲೂ ಫೋನ್ ಮಾಡಿ ಜಮೀನು ಹುಡುಕು ಅಂತ ಹೇಳ್ತಾ ಕುಂತವನೆ. ಯಾವ ಕೃಷ್ಣಣ್ಣನ ಮಗ? ಇವನ್ ತಾನೇ? ಎರಡು ಒಂದೇ. ಜಸ್ಟ್ ಮಿನಿಟ್, ಚಿಕೆಟ್ ಮಾಡ್ರೆ ಸ್ಟೈಲ್ ಆಗಿ ಎಂಟ್ರಿ ಕೊಡಿ. ಹಂಗೆ ಸ್ಟೈಲ್ ಆಗಿ ಒಂದು ಪೋಸ್ ಕೊಡಿ. ಎಲ್ಲ ಸಾರ್ವಜನಿಕರಿಗೂ ನಮಸ್ಕಾರ. ಹಾ ಹೇಳು. ಜಮೀನು ಹುಡುಕು ಅಂತ ಹೇಳಿ ತಲೆ ಕೆಡಿಸ್ತಾ ಕುಂತವನೆ. ನಾನು ಹುಡುಕಿ ಸಾಕಾಗೋಯ್ತು. ಜಮೀನ್ ತಾನೇ? ಇಲ್ಲಿ ತುಮಕೂರು ಹತ್ರ 2 ಎಕರೆ ಇದೆ, ನೋಡೋಂಗಿದ್ರೆ ಜಮೀನು ಎಲ್ಲಿ ಬೇಕು ಅಂತ ಕೇಳ್ಕೊಂಬತ್ತೀನಿ ಇರು. ಹಾಂ ಹಲೋ, ಹೇಳಪ್ಪ. ಕೃಷ್ಣಣ್ಣ, ನಿಮ್ಮ ಮಗನಿಗೆ 2 ಎಕರೆ ಜಮೀನು ಬೇಕಂತೆ. ಇಲ್ಲಿ ತುಮಕೂರು ಹತ್ರ 2 ಎಕರೆ ಐತೆ, ನೋಡ್ಲಾ? ಯಾರಪ್ಪ ಹೇಳಿದ್ದು? ದಿಲ್ಪಸಂದು ಕೊಲೆ ಮಾಡಿಬಿಟ್ಟು 2 ತಿಂಗಳಿಂದ ಜೈಲಲ್ಲವನೇ. ಜಾಮೀನಿಗೋಸ್ಕರ ಅಲ್ದಾಡ್ತಾನೆ. ನೀನು ನೋಡಿದ್ರೆ ಜಮೀನು ಅಂತೀಯ. ಹೌದಾ? ಜೈಲಲ್ಲ ಅವನ? 1 ನಿಮಿಷ ಏನು ಮಾಡ್ತೀನಿ. ಬಾಬಾ, ಆದಷ್ಟು ಬೇಗ ಬೇಲ್ ತಗೊಂಬ ಅಂತ ಹೇಳಿದ್ರಲ್ಲ, ಸಿಟಿ ಸಿವಿಲ್ ಕೋರ್ಟ್ ಮುಂದೆ ಸ್ಪೆಷಲ್ ಕಾರ ಹಾಕ್ಸಿ ತಂದಿದ್ದೀನಿ. ಏನು ಬೇಲು? ಲೇ, ಕೋರ್ಟ್ ಇಂದ ಬೇಲ್ ತಗೊಂಬಾರೋ ಅಂದ್ರೆ ಫುಟ್ಪಾತ್ ಇಂದ ಬೇಲ್ಪುರಿ ತಗೊಂಡ್ ಬಂದಿದ್ಯಲ್ಲೋ. ಕಚಡ ಕಂತ್ರಿ ನಾಯಿ ನನ್ ಮಕ್ಳ. ಯಾರೋ ಹೇಳಿದ್ ನಿನಗೆ? ಅವ್ರ ಮಗ ಕೊಲೆ ಮಾಡಿ 2 ತಿಂಗಳಿಂದ ಜೈಲಲ್ಲ. ಜಮೀನು ಅಂತೀಯಲ್ಲ, ಥೂ ನಿನ್ನ. ಅವ್ನು ಯಾರು ಜಮೀನು ಅಂತ ಹೇಳದ್ನಲ್ಲ ಗುರು? ಅಯ್ಯೋ, ಗೊತ್ತೇ ಇಲ್ವಲ್ಲಪ್ಪ. ಅಯ್ಯೋ, ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.